ಸಮಾಜ ಬದಲಾಗ್ತಾ ಇದೆ, ಮನಸ್ಥಿತಿಗಳು ಬದಲಾಗ್ತಾ ಇದೆ, ಟೆಕ್ನಾಲಜಿ ಬದಲಾಗ್ತಾ ಇದೆ, ಜನರು ಯೋಚನೆ ಮಾಡೋದು ಕೂಡ ಬದಲಾಗ್ತಾ ಇದೆ. ಯುವ ಜನತೆ ದಾರಿ ತಪ್ಪೋದಕ್ಕೆ ಇದು ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಇಲ್ಲಿ ಜವಾಬ್ದಾರಿಯನ್ನ ಯಾರು ವಹಿಸಿಕೊಳ್ಬೇಕು ಎನ್ನುವಂಥ ಪ್ರಶ್ನೆ ಸರ್ವೇ ಸಾಮಾನ್ಯವಾಗಿ ಹುಟ್ಟಿಕೊಳ್ಳುತ್ತೆ. ಗಣೇಶ್ ಸರ್, ಇಂಥ ಎಲ್ಲ ಪ್ರಕರಣಗಳನ್ನ ಗಮನಿಸ್ತಾ ಇದ್ರಿ. ಕಳೆದ ಒಂದು ಇತ್ತೀಚಿನ ದಿನಗಳಲ್ಲಿ ದಿನಕ್ಕೊಂದು ಪ್ರಕರಣಗಳಂತೆ ವರದಿ ಆಗ್ತಾ ಇದೆ. ದಿನಕ್ಕೆ ಎರಡೆರಡು ಪ್ರಕರಣಗಳು ಆದ ಉದಾಹರಣೆ ನಮ್ಮ ರಾಜ್ಯದಲ್ಲೇ ಇವೆ. ಇಲ್ಲಿ ಪೋಷಕರ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್? ಯಾಕಂತ ಹೇಳಿದ್ರೆ ಒಂದ್ ಕಡೆಯಲ್ಲಿ ಸಮಾಜದ ಒತ್ತಡ, ಇನ್ನೊಂದು ಕಡೆಯಲ್ಲಿ ಪೋಷಕರ ಒತ್ತಡ. ಈ ಒತ್ತಡದಲ್ಲೇ ಇಂಥ ಕೊಲೆಗಳಾಗ್ತಾ ಇವೆಯಾ, ಆತ್ಮಹತ್ಯೆಗಳಾಗ್ತಾ ಇವೆಯಾ, ಹೇಗೆ? ನೀವು ಹೇಳಿದೆಲ್ಲ ಬದಲಾವಣೆ ಜೊತೆಗೆ ಯುವ ಜನರ ಮನಸ್ಸು ಕೂಡ ಬದಲಾವಣೆ ಆಗ್ಬಿಟ್ಟಿದೆ. ಅವರಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಭಾಳ ಕಡಿಮೆ ಆಗ್ಬಿಟ್ಟಿದೆ. ನಾನು ತಪ್ಪು ಮಾಡಿದಾಗ ಜನ ಏನು ಅನ್ಕೋತಾರೆ ನನಗೆ, ಆ ಜನಗಳಿಂದ ಸಮಾಜ ಏನು ಅನ್ಕೊಳ್ಳುತ್ತೆ, ಸಮಾಜ ಅನ್ಕೊಳ್ಳೋದ್ರೆ ನನ್ನ ತಂದೆ ತಾಯಿ ಮೇಲೆ ಏನು ಇಂಪ್ಯಾಕ್ಟ್ ಆಗುತ್ತೆ, ಅದು ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ಅವ್ರದ್ದೇನು ಅವ್ರದ್ದು ಜೀವನ, ಅವರ ಒಂದು ಗೋಲು ರೀಚ್ ಆದರೆ ಸಾಕು ಅನ್ನೋ ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಯಾಕಂದ್ರೆ ಇವತ್ತು ಬಹುತೇಕ ಜನರು ಫ್ಯಾಮಿಲಿ ತಂದೆ ತಾಯಿ ಎಲ್ಲೋ ಇರ್ತಾರೆ, ಮಕ್ಳಿಲ್ಲಿ ಓದಕ್ಕೆ ಬಂದಿರ್ತಾರೆ. ಪಾಪ ಅಲ್ಲಿ ಅಪ್ಪ ಅಮ್ಮ ಕಷ್ಟಪಟ್ಟು ಕೂಲಿ ನಾಲಿ ಮಾಡಿನೋ ರೈತಾಪಿ ಜೀವನ ನಡೆಸಿನೋ ಅವ್ರಿಗೆ ಏನೋ ಅಷ್ಟು ದುಡ್ಡು ಹಾಕಿ ಇಲ್ಲಿ ಓದ್ಲಿ, ನನ್ನ ಮಗಳು ಓದ್ಲಿ ಅಂತ ಇಲ್ಲಿ ಕಳಿಸಿರ್ತಾರೆ. ಬಟ್ ಇಲ್ಲಿ ಅವ್ರಿಗೆ ಒಂದು ಕೌಟುಂಬಿಕ ವಾತಾವರಣನೂ ಇರಲ್ಲ. ಅವ್ರನ್ನ ತಪ್ಪು ಮಾಡಿದಾಗ ಕಂಟ್ರೋಲ್ ಮಾಡೋಂಥ ಬುದ್ಧಿ ಹೇಳುವಂಥ ಮನಸ್ಥಿತಿಯವ್ರು ಯಾರೂ ಇರಲ್ಲ. ಯಾಕಂದ್ರೆ ಬುದ್ಧಿ ಹೇಳಕ್ ಹೋದ್ರನ್ನ ಕೊಲೆ ಮಾಡಿದ್ದು ಎಷ್ಟೋ ಉದಾಹರಣೆಗಳು ನೋಡಿದ್ವಿ ನಾವು. ಅಕ್ಕಪಕ್ಕದ ಹಿಂಗೆ ಮಾಡಲ್ಲ ಅಂತ ಹೇಳಿ ಮಾಡಬೇಡ ಅಂತ ಹೇಳಿದಾಗ ಅವ್ರ ಮೇಲೆ ಅಪಾದನೆ ಹೊರಿಸಿ, ಅವ್ರ ಮೇಲೆ ನಾನು ರೇಪ್ ಮಾಡಕ್ಕೆ ಬಂದ, ನನ್ನ ಅವಶ್ಯಕತೆ ಬೈದ ಅನ್ನೋ ಕಾರಣಕ್ಕೆ ಅರೆಸ್ಟ್ ಮಾಡಿಸಿದ ಎಷ್ಟೋ ಉದಾಹರಣೆಗಳನ್ನ ನೋಡಿದ್ವಿ ನಾವು. ಅವಾಗ ಏನು ಮಾಡಕ್ಕೆ ಹೋಗ್ತಾರೆ ಸಮಾಜ, ನಮ್ಗೆ ಯಾಕೆ ಹೆಂಗೋ ಮಾಡ್ಕೊಂಡು ಹೋಗಿ ನಮ್ಗೆ ಯಾಕಪ್ಪ ಅಂತ ಅವರು ಅವ್ರ ಪಾಡಿಗೆ ಇದ್ಬಿಡ್ತಾರೆ. ಇನ್ನು ಪೊಲೀಸರು ಅವ್ರದೇ 108 ತಲೆನೋವುಗಳಿರ್ತವೆ. ಎಲ್ಲದಕ್ಕೂ ಪೊಲೀಸರು ಎಲ್ಲ ತಪ್ಪಗೂ ಟಾರ್ಚ್ ಹುಡ್ಕೊಂಡು ಹೋಗೋಕ್ಕಾಗಲ್ಲ. ಇದೆಲ್ಲ ಗಮನಿಸಬೇಕಾಗಿದ್ದವ್ರು ಯಾರಂದ್ರೆ ನಮ್ಮನ್ನು ಆಳುವಂಥ ಸರ್ಕಾರಗಳು. ಯಾಕಂದ್ರೆ ಇಡೀ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೆಲ್ಲ ಸೇರಿ ಒಬ್ಬರನ್ನ ಆರಿಸಿ ಒಂದು ನಮ್ಮ ಲೀಡರ್ ಅಂತ ಕೊಟ್ಟಿರ್ತೀವಲ್ಲ, ಅವ್ರು ಇದ್ರ ಬಗ್ಗೆ ಗಮನ ಕೊಡಬೇಕು. ಖಂಡಿತ ಅವರು ಪರ್ಸನಲ್ ಆಗಿ ಹುಡುಕೊಂಡು ಹೋಗೋಕ್ಕಾಗಲ್ಲ. ಕಾನೂನಾತ್ಮಕವಾಗಿ ಕಾನೂನನ್ನ ತಂದು ಯಾವ ರೀತಿ ನಾವು ಅದನ್ನ ಹದ್ಬಸ್ಸಿಗೆ ತರಬಹುದನ್ನ ಯೋಚನೆ ಮಾಡಬೇಕು. ಬಟ್ ಅವ್ರ ಅದನ್ನ ತಲೆನೇ ಕೆಡಿಸ್ಕೊಳ್ಳೋಕೆ ಹೋಗ್ತಾ ಇಲ್ಲ. ಇವತ್ತೇನಾಗಿದೆ, ಎಲ್ಲ ಮೊಬೈಲ್ ಆನ್ ಮಾಡಿದ್ರೆ ಸಾಕು, ಏನ್ ಬೇಕಾದ್ರೂ ಸಿಗುತ್ತೆ, ಏನ್ ಬೇಕಾದ್ರೂ ನೋಡ್ಬೋದು. ಎಂಥ ಪೋರ್ನ್ ಸೈಟ್ ನೋಡ್ಬೋದು, ಯಾರ ಪರ್ಸನಲ್ ವಿಷಯಗಳು ನೋಡ್ಬೋದು, ಎಲ್ಲವನ್ನೂ ನೋಡ್ಬೋದು. ಈ ತರ ಇದ್ದಾಗ ಏನಾಗುತ್ತೆ, ಅದ್ರ ಮೇಲೆ ಕಂಟ್ರೋಲ್ ಇಲ್ಲ ಅಂದಾಗ ಮಕ್ಕಳಿಗೇನು ಹದಿ ವಯಸ್ಸದು ಏನ್ ಬೇಕಾದ್ರೂ ಮಾಡಿ ಸಾಧನೆ ಮಾಡ್ಕೊಳ್ತೀನಿ ಅನ್ನೋ ಮನಸ್ಥಿತಿ ಇರುವಂಥ ವಯಸ್ಸಲ್ಲಿ ಎಲ್ಲ ನೋಡ್ತಾರೆ. ಅದು ನೋಡಿದ್ರೆ ಪ್ರಯೋಗ ಮಾಡಕ್ ಹೋಗ್ತಾರೆ. ಆ ಪ್ರಯೋಗ ಮಾಡೋದು ಸ್ವಲ್ಪ ಎಡವಟ್ಟಾದ್ರೆ ಕೊಲೆ ಮಾಡ್ಬಿಡ್ತಾರೆ. ಆಮೇಲೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಬಹಳ ಕಡಿಮೆ, ಈಗ ತುಂಬಾ ಅಪರೂಪ ಮಲ್ಟಿ ರಿಲೇಷನ್ ಜಾಸ್ತಿ ಹೋಗಿ ಮಲ್ಟಿಪಲ್ ರಿಲೇಷನ್ಸ್. ಆಗ ಏನಾಗುತ್ತೆ, ಅವನಿದ್ದಾಗ ಇವನು ಅದು ಬೆಲೆನೇ ಇಲ್ಲದಂಗೆ ಆಗ್ಬಿಟ್ಟಿದೆ ಸರ್. ಮೊದಲೆಲ್ಲ ಇಬ್ಬರಿಗೂ ಹಂಗೆ ಆಗ್ತಾ ಇದೆ. ಮಲ್ಟಿ ಲೇಯರ್ ಅಷ್ಟೇ, ಅವನಿಗೂ ಅಷ್ಟೇ ಗೊತ್ತಿದ್ದಾಗೆ. ನಾವು ಹಲವಾರು ಕೇಸ್ಗಳು ನಾವು ಮಾಡ್ತಾ ಇದ್ವಲ್ಲ, ನೋಡ್ಕೊಳಕ್ ಹೋದ್ರೆ 3 ಜನ 4 ಜನ 5 ಜನ ನಾವು ಒಂದು ಚೂರು ಏನು ಇನ್ಫಾರ್ಮೇಶನ್ ಕೊಡ್ತಿರ್ಲಿಲ್ಲ. ಯಾಕೆಂತಂದ್ರೆ ಇನ್ನು ಸತ್ತೋಗ್ಬಿಟ್ರಲ್ಲ, ಸುಮ್ಮನೆ ಅವ್ರ ಮೇಲೆ ಹೊರತಾ ಆರೋಪಗಳು ಹೊರಿಸೋದು ಬೇಡ ಅಂತೇಳಿ ನಮ್ಮಲ್ಲೇ ನುಂಕೊಬಿಡ್ತಿದ್ವಿ. ಏನಪ್ಪ ಹಣೆ ಬರ ಇದು. ಅವ್ನು ಚಾರ್ಟೆಡ್ ಅಕೌಂಟೆಂಟ್ ಒಂದು ಲೇಡಿ ಮಾಡಕ್ಕೆ ಹೋದಾಗ 5 ಜನ ಪ್ಯಾರಲಲ್ಲಾಗೆ. ನಮ್ಗೆ ಸಾಕಾಗ್ಬಿಡ್ತು, ಇದೇನಪ್ಪ ಅಂತ ಮರ್ಡಾಬಿಟ್ಲು ಬೇರೆ ಕಾರಣದಿಂದ. ಬಟ್ ನೋಡಕ್ ಹೋದಾಗ ಒಬ್ರಿಗೊಬ್ರಿಗೆ ಆ ಲೇಯರ್ಗಳಿಗೆ ಒಬ್ರಿಗೊಬ್ರು ಗೊತ್ತೇ ಇಲ್ಲ. ಆ ಥರದ್ದು ಸ್ವಲ್ಪ ಕ್ಲೂ ಸಿಕ್ಕಿದಾಗ ಏನಾಗುತ್ತೆ, ಇವನು ವ್ಯಗ್ರಹ ಆಗ್ತಾನೆ, ಅವಳು ವ್ಯಗ್ರಹ ಆಗ್ತಾಳೆ, ಅವಳು ಇವ್ನು ಕೊಲೆ ಮಾಡೋದು, ಇವನು ಅವ್ನು ಕೊಲೆ ಆ ಥರ ಆಗಿ ಸಮಾಜದ ಒಂದು ಪರಿಸ್ಥಿತಿನೇ ಕಲುಷಿತಗೊಂಡಿದೆ ಸರ್. ಈಗ ಇದಕ್ಕೆಲ್ಲ ಕಂಟ್ರೋಲ್ ಮಾಡಬೇಕಾದ್ರೆ ಈ ಥರ ಸೈಟ್ಗಳನ್ನ, ಈ ಥರ ಪೋರ್ನ್ ಸೈಟ್ಗಳನ್ನ ಮೊದಲು ಬ್ಯಾನ್ ಮಾಡಬೇಕು. ಅದಕ್ಕೊಂದು ಕಾನೂನು ತರಬೇಕು. ಕಾನೂನಾತ್ಮಕ ತೊಗೊಳಕ್ ಸಾಧ್ಯನೇ ಹೊರತು ಪರ್ಸನಲ್ ಆಗಿ ಯಾರೇನು ಮಾಡೋಕ್ಕಾಗಲ್ಲ. ಎಸ್ ಮೇಡಮ್, ಈ ಮಲ್ಟಿಪಲ್ ರಿಲೇಶನ್ಶಿಪ್ ವಿಚಾರಕ್ಕೆ ಬರೋದಾದ್ರೆ, ಪ್ರೀತಿ ಅನ್ನೋದು ಒಬ್ಬ ವ್ಯಕ್ತಿ ಮೇಲೆ ಮಾತ್ರ ಆಗೋದು ಅಂತ ಎಲ್ಲ ಕಡೆ ಹೇಳ್ತಾರೆ. ಆದರೆ ಈ ಇತ್ತೀಚಿನ ದಿನಗಳಲ್ಲಿ ನಾವು ಮಲ್ಟಿಪಲ್ ರಿಲೇಶನ್ಶಿಪ್ಗಳನ್ನು ಕೂಡ ನೋಡ್ತಾ ಇದ್ದೀವಿ. ಒಂದು ಹುಡುಗಿನ ಲವ್ ಮಾಡ್ತಾ ಇರ್ತಾನೆ, ಆ ಹುಡುಗಿಗೆ ಬೇರೆ ಅಫೇರ್ ಇರುತ್ತೆ, ಇದಕ್ಕೂ ಕೂಡ ಕೊಲೆ ಆದಂಥ ರೀಸನ್ಗಳು. ಇಂಥ ಬಿಹೇವಿಯರ್ ಯಾಕೆ ಬರುತ್ತೆ, ಇಂಥ ನಡವಳಿಕೆ ಯಾಕೆ ಬರ್ತಾ ಇದೆ? ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ಸರ್. ಒಂದು 14-15 ವಯಸ್ಸು ಥರ ಇರ್ತಾರೆ ಅಷ್ಟೇ. ಅಂದರೆ ಇನ್ನೂ ಹೈಸ್ಕೂಲು ಆಗಿರಲ್ಲ ಆ್ಯಕ್ಚುಲಿ. ನಮ್ಮ ಹತ್ರ ಏನಾದ್ರು ಬೇರೆ ಕೌನ್ಸಿಲಿಂಗ್ಗೆ ಅದಕ್ಕೆ ಇದಕ್ಕೆ ಬರ್ತಾರಲ್ಲ, ಆವಾಗ ಮಾತಾಡ್ತಾ ಕೇಳ್ತಾ ಇದ್ರೆ ಅವ್ರದ್ದು ಒಂದು 4-5 ಬೇರೆ ಬೇರೆ ಥರ ರಿಲೇಷನ್ಶಿಪ್ಸ್ ಇರುತ್ತೆ. ಈಗ ಒಬ್ಬರು ಕೇಳಿದ್ರೆ ಇಲ್ಲ ಅವ್ರು ಬರೀ ಫ್ರೆಂಡ್ ಅಂತ ಹೇಳ್ತಾರೆ,
ಈಗ ಇನ್ನೊಂದು ರಿಲೇಶನ್ಶಿಪ್ ಅದು ಬರೀ ಎಮೋಷನಲ್ ರಿಲೇಶನ್ಶಿಪ್ ಅಂತ ಹೇಳ್ತಾರೆ, ಬರೀ ಭಾವನಾತ್ಮಕವಾಗಿರೋ ರಿಲೇಶನ್ಶಿಪ್. ಇನ್ನೊಂದು ಅದು ಬರೀ ಸೆಕ್ಷುವಲ್ ರಿಲೇಶನ್ಶಿಪ್ ಅಂತ ಹೇಳ್ತಾರೆ. ಇನ್ನೊಂದು ಅಂದ್ರೆ ಸಿಚುವೇಶನ್ಶಿಪ್, ಏನೇನೋ ಹೊಸ ಹೊಸ ವರ್ಡ್ಗಳು, ವರ್ಡ್ಗಳು ಏನು ಅಂತ ಅರ್ಥ ಮಾಡ್ಕೋಬೇಕು, ಏನು ಅಂತ ಅರ್ಥನೇ ಆಗಲ್ಲ ಆ ಥರ. ಆ ಥರದ್ದೆಲ್ಲ ಅಂದ್ರೆ ಒಂದಿನ ಇರೋದು ಅದಕ್ಕೊಂದು ಹೆಸರು, ಇಲ್ಲ ಒಂದು ತಿಂಗಳು ಇರ್ತೀನಿ ಅನ್ನೋಕ್ಕೊಂದು ಹೆಸರು, ಒಂದು ವರ್ಷ ಇರ್ತೀನಿ ಅನ್ನೋಕ್ಕೊಂದು ಹೆಸರು, ಈ ಥರ ಎಲ್ಲವೇ. ಸೊ ಈಗ ಮುಂಚೆ ಪ್ರೀತಿ ಅಂದರೆ ಅದು ಎಲ್ಲಾನು ನಾನು ಅಂದರೆ ನನ್ನ ನೀಡ್ಸ್ ಏನಿದೆ, ನನ್ನ ಅಗತ್ಯಗಳೇನಿದೆ, ಅದನ್ನು ನಾನು ಎಲ್ಲ ಅಗತ್ಯಗಳನ್ನೂ ಒಬ್ಬರಲ್ಲಿ ಕಂಡುಕೋತೀನಿ ಅನ್ನೋ ಥರ ಏನಿರ್ತಿತ್ತಲ್ಲ, ಅದು ಇಲ್ಲ ಇವಾಗ. ಒಂದೊಂದು ಅಗತ್ಯನೇ ಒಬ್ಬೊಬ್ಬರಲ್ಲಿ ನಾನು ಇಟ್ಕೋಬೋದು ಅನ್ನೋ ಥರ. ಒಬ್ರು ಕಂಡ್ರೆ ಫಿಸಿಕಲ್ ಅಟ್ರಾಕ್ಷನ್ ಇದೆಯಾ, ಅದಲ್ಲಿ ಇಟ್ಕೋತೀನಿ. ಇನ್ನೊಬ್ರ ಕಡೆ ಭಾವನಾತ್ಮಕ ಅಟ್ಯಾಚ್ಮೆಂಟ್ ಇದೆಯಾ, ಅದಲ್ಲಿ ಇಟ್ಕೋತೀನಿ. ಅಂಡ್ ಕೆಲವೆಲ್ಲ ಓಪನ್ ರಿಲೇಶನ್ಶಿಪ್ಸ್ ಅಂತ ಇರುತ್ತೆ. ಓಪನ್ ರಿಲೇಶನ್ಶಿಪ್ಸ್ ಅಲ್ಲಿ ಇಬ್ರಿಗೂ ಒಪ್ಪಿಗೆ ಇರುತ್ತೆ, ನೀವು ಬೇರೆ ಯಾರ ಜೊತೆ ಬೇಕಾದ್ರೂ ಸಂಪರ್ಕ ಇಟ್ಕೋಬಹುದು ಅಂತ. ಅವರು ಜಗಳ ಮಾಡಲ್ಲ, ನೀನ್ ಯಾಕೆ ಅವ್ರ ಜೊತೆ ಮಾಡಲ್ಲ. ಕಮಿಟೆಡ್ ರಿಲೇಶನ್ಶಿಪ್ ಅಲ್ಲಿ ನೀನು ಬೇರೆ ಇಟ್ಕೊಳ್ಳೋ ಹಂಗಿಲ್ಲ ಅನ್ನೋ ಥರ. ಇದೆಲ್ಲ ತುಂಬಾ ಬ್ಲರ್ಡ್. ಏನು ಅವ್ರಿಗೆ ಯಾವತ್ತು ನಾನು ಓಪನ್ ರಿಲೇಶನ್ಶಿಪ್ ಅಲ್ಲಿ ಇದ್ದೀನಿ, ಯಾವತ್ತು ಅದು ಕಮಿಟ್ಮೆಂಟ್ ಆಗಿ ಮಾರ್ಪಾಡಾಗುತ್ತೆ, ಯಾವತ್ತಲ್ಲಿ ಅನ್ನೋದೇ ಗೊತ್ತಾಗ್ತಾ ಇರಲ್ಲ. ನನಗೆ ಅಯ್ಯೋ ಅನ್ಸುತ್ತೆ. ಅಂದರೆ ಇನ್ನೂ 7ನೇ ಕ್ಲಾಸ್ 8ನೇ ಕ್ಲಾಸಲ್ಲಿ ಇದ್ದಾರಲ್ಲ, ಏನು ಹೇಳೋದು ಅಂತಲೇ ಗೊತ್ತಾಗಲ್ಲ ಒಂದೊಂದ್ಸತಿ. ಆ ಥರ ಒಂದು ನಮಗೆ ಬೇಜಾರಾಗುತ್ತೆ. ಅಂದರೆ ಆ ರಿಲೇಶನ್ಶಿಪ್ಸ್ ಅನ್ನೋದು ಎಷ್ಟು ಕಳ್ಕೊಂಬಿಡ್ತಾ ಇದೆ, ಅದ್ರ ಮಹತ್ವ ಕಳ್ಕೊಂಬಿಡ್ತಾ ಇದೆ, ಸ್ಯಾಂಕ್ಟಿಟಿ ಕಳ್ಕೊಂಬಿಡ್ತಾ ಇದೆ ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಹೋಗಲಿ, ಇದೆಲ್ಲಾನು ಎಷ್ಟು ಮಟ್ಟಿಗೆ ನಮ್ಮ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಗೊತ್ತಾಗಲ್ಲ. ಈ ಥರ ಈ ಅಪರಾಧಗಳು ಬಗ್ಗೆ ಹೇಳ್ತೀವಲ್ಲ, ಒಂದೇ ದಿನಕ್ಕೆ ಮರ್ಡರ್ ಆಗೋಗಿರಲ್ಲ ಸರ್. ಅದು ಹಂತ ಹಂತವಾಗಿ ಬೆಳೀತಾ ಇರುತ್ತೆ. ಕಂಟ್ರೋಲ್ ಅನ್ನೋದು ತುಂಬ ಇರುತ್ತೆ ಇಂಥ ಕೇಸ್ಗಳಲ್ಲಿ. ಅಂದರೆ ಯಾವ ಥರ ಇರ್ಬೋದು, ನೀನು ಯಾಕೆ ಇನ್ನೊಬ್ರ ಜೊತೆ ಮಾತಾಡ್ತೀಯ ಅನ್ನೋ ಕಂಟ್ರೋಲ್ ಇರ್ಬೋದು. ಏನೋ ಆ ಹುಡುಗಿ ಇನ್ನೊಬ್ರ ಹತ್ರ ಏನೋ ಒಂದು ನೋಟ್ಸ್ ಇಸ್ಕೊಂಡಿದ್ದಾಳೆ ಅಂದರೆ ಅವನ ಜೊತೆ ಯಾಕೆ ನೀನು ಮಾತಾಡಿದೆ, ಅವನ ಹತ್ರ ಯಾಕೆ ನೋಟ್ಸ್ ಇಸ್ಕೊಂಡೆ, ಯಾಕೆ ನಿಂಗೆ ಇನ್ಯಾರು ಹುಡುಗಿರಿರ್ಲಿಲ್ವಾ ಇಸ್ಕೊಳ್ಳೋಕ್ಕೆ. ಈ ಥರ ಚಿಕ್ಕದ್ರಿಂದ ಹಿಡಿದು ಕಂಟ್ರೋಲ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ನಾನು ಹೇಳಿದ ಥರದ್ದೇ ಕಲರ್ ಬಟ್ಟೆ ಹಾಕೋಬೇಕು ನೀನು, ನಾನು ಹೇಳಿದ ದಿನಾನೇ ಇಲ್ಲಿಗೆ ಬರಬೇಕು, ಆ ಥರದ್ದೆಲ್ಲ ಆಗಲೇ ಎಚ್ಚೆತ್ಕೋಬೇಕು. ಆ ವಿಕ್ಟಿಮ್ಸ್ ಯಾರಿರ್ತಾರೆ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು, ಎಚ್ಚೆತ್ಕೋಬೇಕು ದಟ್ ಈ ಪ್ಯಾಟರ್ನ್ ಸರಿಗಿಲ್ಲ, ಇವರು ನನ್ನ ಪ್ರೀತಿ ಅನ್ನೋ ಹೆಸರಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅಬ್ಸರ್ವ್ ಮಾಡೋ ಮೈಂಡ್ ಸೆಟ್ ಇರುತ್ತಾ? ಅದೇ ಅದು ಯಾಕಿರಲ್ಲ ಅನ್ನೋದು ಆಶ್ಚರ್ಯ ಆಗುತ್ತೆ. ಯಾಕೆಂದ್ರೆ ನಾನು ಕಂಟ್ರೋಲ್ ಮಾಡ್ತಾ ಇರ್ತಾರೆ, ಇಬ್ರು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಇಬ್ರಿಗೂ ಸರಿ ಅನಿಸ್ತಾ ಇರ್ತದೆ ಅದು ಕಂಟ್ರೋಲ್ ಮಾಡ್ತಾ ಇರುವಂತದ್ದು. ಅದ್ರೊಳಗಡೆ ಮುಳುಗೋಗ್ಬಿಡ್ತಾರಲ್ಲ ಮೇಡಮ್ ಹೇಳ್ದಾಗೆ, ಅದರಿಂದ ಆಚೆ ಬರಲ್ಲ. ಒಂದೇ ದಿನಕ್ಕೆ ತುಂಬಾ ಚೆನ್ನಾಗಿದ್ದ ರಿಲೇಶನ್ಶಿಪ್ ಇಂದ ಕೊಲೆ ಆಗೋಯ್ತು ಅಂತ ಇರಲ್ಲ. ಅದು ತುಂಬಾ ಹಂತವಾಗಿ ಆ ಕಂಟ್ರೋಲು ಮೇಲಕ್ಕೆ ಹೋಗ್ತಾ ಇರುತ್ತೆ. ಅದು ಎಚ್ಚೆತ್ಕೋಬೇಕು, ಸಹಾಯ ಕೇಳಬೇಕು, 4 ಜನ ಫ್ರೆಂಡ್ಸ್ ಜೊತೆ ಮಾತಾಡಬೇಕು. ಯಾಕೋ ಅವ್ನು ಈ ಥರ ನನ್ನ ಹಿಂಬಾಲಿಸ್ತಾ ಇದ್ದಾನೆ, ಸ್ಟಾಕ್ ಮಾಡ್ತಾ ಇದ್ದಾನೆ, ನನ್ನ ಫೋನ್ ಟ್ಯಾಪ್ ಮಾಡ್ತಾ ಇದ್ದಾನೆ, ಅಥವಾ ಇನ್ನೇನೋ ಇಂಥದ್ದೆಲ್ಲನೂ ಅಟ್ಲೀಸ್ಟ್ ಕೇಳೋದು. ಆಯಿತು, ಏನೋ ರಿಲೇಶನ್ಶಿಪ್ಪಿಗೆ ಎಂಟರ್ ಆಗಿಬಿಟ್ಟಿದ್ದೀವಿ, ಬಟ್ ಈಗ ಕಷ್ಟಕ್ಕೆ ಸಿಕ್ಕಾಕೋತಾ ಇದ್ದೀನಲ್ಲ ಅಂಥ ಟೈಮಲ್ಲಿ ಯಾರು ತಂದೆ ತಾಯಿ ಹತ್ರ ಮಾತಾಡಬೇಕು. ಯಾರಾದರೂ ಟೀಚರ್ಸ್ ಹತ್ರನೋ, ತಿಳಿದವ್ರ ಹತ್ರನೋ, ಇಲ್ಲ ನಮ್ಮ ಥರ ಕೌನ್ಸಿಲರ್ಸ್ ಹತ್ರನೋ, ಮೆಂಟಲ್ ಹೆಲ್ತ್ ಬಗ್ಗೆ ಬೇಕಾದಷ್ಟು ಇವಾಗ ಎಲ್ಲ ಕಡೆ ನಾವು ಮಾತಾಡ್ತಿದ್ದೀವಿ. ಎಷ್ಟೋ ಜನ ಥರ ಪ್ರೊಫೆಷನಲ್ಸ್ ಇರ್ತಾರೆ, ಅವ್ರ ಹತ್ರ ಹೋಗಿ ಕೇಳೋದು. ಏನಾದರೂ ಒಂದು ಕಡೆ ಸಹಾಯ ತಗೋಬೇಕು. ಇಲ್ಲ ಯಾರಿಗೆ ಈ ಥರ ಅತಿಯಾಗಿ ಭಾವನೆಗಳು ಬರ್ತಿದೆ, ಒಬ್ಬರನ್ನ ಹೊಡೆದಾಕ್ಬಿಡೋಣ, ಸಾಯಿಸ್ಬಿಡೋಣ ಅನಿಸ್ತಾ ಇದೆ, ಅಂಥ ಟೈಮಲ್ಲಿ ಅಟ್ಲೀಸ್ಟ್ ನನ್ನ ಕೋಪ ಕಂಟ್ರೋಲ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೋಗಿ ಯಾರ ಹತ್ರನಾರು ಮಾತಾಡಬೇಕು ಅನ್ನೋಷ್ಟೂನು ಯಾಕೆ ಗೊತ್ತಾಗ್ತಾ ಇಲ್ಲ ಅಂತ. ಮಾತಾಡ್ಬೇಕನ್ನೋ ಪೇಷನ್ಸ್ ಇರೋ ಬುದ್ಧಿ ಇದ್ದಿದ್ರೆ ಆ ಸ್ಥಳಕ್ಕೆ ಹೋಗ್ತಾ ಇರಲ್ಲ ಅವು, ಆ ಒಂದು ಇದಕ್ಕೆ ಹೋಗ್ತಾ ಇರಲ್ಲ ಅವು. ಹೀಗಿದ್ದಾಗ ಅವ್ರ ಮನಸ್ಥಿತಿನೇ ಆ ಥರ ಇರುತ್ತೆ. ಬಟ್ ಪ್ರಿವೆನ್ಷನ್ ಎಲ್ಲೋ ನಾವು ಪ್ರಿವೆನ್ಷನ್ ಬಗ್ಗೆ ಮಾತಾಡಬೇಕಲ್ಲ ಸರ್. ಈಗ ಈ ಥರ ಎಲ್ಲ ಆಗ್ತಿದೆ ನಿಜ, ಬಟ್ ಹೆಂಗೆ ಪ್ರಿವೆಂಟ್ ಮಾಡೋದು ಅನ್ನೋಕ್ಕೆ ಅಟ್ಲೀಸ್ಟ್ ವಿ ಶುಡ್ ಎಜುಕೇಟ್ ದ ಯೂತ್ ದಟ್ ಹೀಗೆಲ್ಲ ನಿಮ್ಗೆ ಅನಿಸ್ಬೋದು, ಮೇ ಬಿ ಒಂದೊಂದ್ಸತಿ ಅತಿ ಉದ್ರೇಕವಾಗಿರುವಂಥ ಭಾವನೆಗಳು ಬರ್ಬೋದು. ಅಂಥ ಟೈಮಲ್ಲಿ ಸಹಾಯ ತಗೊಳ್ಳಿ, ಮಾತಾಡಿ, ಯಾರ 4 ಜನದ ಹತ್ರ ಹೇಳಿ ಈ ಥರ ಯೋಚನೆ ಬರ್ತಿದೆ ಅಂತ ಅಟ್ಲೀಸ್ಟ್ ನಾವು ತಿಳಿಸ್ಬೇಕಾಗತ್ತೆ. ಎಸ್ ಉಮೇಶ್ ಸರ್, ದಿನಕ್ಕೆ ಇಷ್ಟೆಲ್ಲ ಕ್ರೈಮ್ಗಳು ರಿಜಿಸ್ಟರ್ ಆಗ್ತಾ ಇದೆ. ದಿನಕ್ಕೆ ಒಂದು 4-5 ಕೇಸ್ಗಳು ಇಂಥದ್ದೇ, ಒಂದು ಕಡೆಯಲ್ಲಿ ಆತ್ಮಹತ್ಯೆ, ಇನ್ನೊಂದು ಕಡೆಯಲ್ಲಿ ಸೂಸೈಡು, ಹೀಗೆ ಅನೇಕ ಪ್ರಕರಣಗಳು ದಾಖಲಾಗ್ತಾ ಇವೆ. ಆದರೆ ಸರ್ಕಾರ ಏನು ಮಾಡ್ತಾ ಇದೆ? ಇಂಥ ಪ್ರಕರಣಗಳ ಬಗ್ಗೆಯೂ ಕೂಡ ಗಮನ ಹರಿಸಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ, ಜನಪ್ರತಿನಿಧಿಗಳ ಜವಾಬ್ದಾರಿ ಆಗಿರುತ್ತೆ. ಬಟ್ ಯಾಕೆ ಅವರು ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ ಈ ಕೇಸ್ಗಳ ಬಗ್ಗೆ ಅಂತ ಹೇಳಿ? ಮುಂದೇನಾಗುತ್ತೆ, ಇದು ಸಾಮಾಜಿಕ ಜವಾಬ್ದಾರಿ, ಇದು ಸಾಮಾನ್ಯ ಪೂರ್ವ.
ಈಗ ಹೋಗ್ತಾರೆ ನೋಡಿ, ನಾವು ಎಷ್ಟು ನಮ್ಗೆ ಅನುಭವ ಆಗ್ಬಿಟ್ಟಿದೆ ಅಂದರೆ, ಮುಂದ್ಲು ಬಾಗ್ಲಲ್ಲಿ ಒಳಗಡೆ ಬಿಟ್ಟ ಅಂದರೆ ಹಿಂದ್ಲು ಬಾಗ್ಲಲ್ಲಿ ಆಗಲೇ ಬಂದ್ಬಿಡ್ತಾನೆ ಜೈಲಿಂದ. ಎಷ್ಟು ಬೇಗ ಬರ್ತಾರೋ ಇಂಥ ಪ್ರಕರಣಗಳಲ್ಲಿ ಅಯ್ಯೋ ಪಾಪ ಅಂತ ಅನ್ನುವಂಥದ್ದು ಜಾಸ್ತಿ. ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ ತಕ್ಷಣ ಅಯ್ಯೋ ಪಾಪ ಶುರು ಆಯ್ತದೆ. ನಮ್ಮ ಪೊಲೀಸರು ಅಷ್ಟೇ ಇದೆಲ್ಲ ಯೋಚನೆ ಮಾಡಿಕೊಂಡು 4 ಚೆಚ್ಚೆತ್ತಾಗಿ ಬಿಸಾಕ್ತಾರೆ ಒಳಗಡೆಗೆ. ಮಾಡಿ ಒಂದು ಡಾಕ್ಯುಮೆಂಟೇಷನ್ ಮಾಡಿ ತೊಗೊಂಡೋಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ ತಕ್ಷಣ ಜೈಲಿಗೆ ಹೊಟ್ಟೋಗ್ಬಿಡ್ತಾರೆ. ಹೊಟ್ಟೋಗ್ಬಿಟ್ಟಾದ್ಮೇಲೆ ಅವರೆಷ್ಟು ಫಾಸ್ಟಾಗಿ ಬೇಗ ಈಚೆ ಬರ್ತಾರೆ, ಅದನ್ನ ಬಿಡಿಸ್ಕೊಳ್ಳೋಕ್ಕೆ ಒಂದು ವರ್ಗ ಇರ್ತದೆ, ಬಂದ್ಬಿಡ್ತಾರೆ. ಬಂದ್ಬಿಟ್ಟು ಆದಮೇಲೆ ಪೂರ್ಣ ಎಲ್ಲ ಮರ್ತೋಗ್ಬಿಡ್ತಾರೆ. ಅಯ್ಯೋ ಏನೋ ತಪ್ಪು ಮಾಡ್ದೆ ಬಿಡು, ಏನೋ ಸರಿ ಹೋಗ್ತಾರೆ ಬಿಡು ಅಂತ ಅಂದ್ಬಿಟ್ಟು ಅಂತ. ಬಟ್ ಆ ಡೆಂಟ್ ಇರ್ತದಲ್ಲ ಜೀವನದಲ್ಲಿ ಮಾಡಿದಂಥದ್ದು, ಮತ್ತು ಅದು ಅನುಭವಿಸ್ಬೇಕಲ್ಲ ಭಾಳ ದಿವಸಗಳು. ಏನು ತಕ್ಷಣಕ್ಕೆ ಮುಗ್ದೋಗ್ಬಿಡಲ್ಲ ಕೊಲೆ ಕೇಸೆಲ್ಲ ಅವ್ರು ಈಚೆ ಬಂದ್ಬಿಟ್ರು. ಅದನ್ನು ಪ್ರತಿನಿತ್ಯ ಫೇಸ್ ಮಾಡಬೇಕಲ್ಲ, ಆವಾಗ ಅವ್ರ ಜೀವನನೇ ಕಳ್ಕೊಬಿಡ್ತಾರೆ. ಆ ಕಾರಣಕ್ಕೋಸ್ಕರನೇ ಈ ಥರದವೆಲ್ಲನೂ ಇಂಥ ಮಾನಸಿಕ ಏನು ವ್ಯಸನತೆಗೆ ಆಗಿರ್ತಕ್ಕಂಥದ್ದನ್ನ ಪತ್ತೆ ಮಾಡೋದು ಕಷ್ಟ. ನಾವು ಸಾಮೂಹಿಕವಾಗಿ ಇವ್ರಿಗೆಲ್ಲೋ ಒಂದು ಕಡೆ ಯಾವುದೋ ಸ್ಕೂಲಲ್ಲಿ ಎಲ್ಲೋ ಸೇರಿದ ಕಡೆ, ಎಲ್ಲೋ ಆಫೀಸಲ್ಲಿ ಎಲ್ಲೋ ಒಂದು ಕಡೆ ಅವ್ರನ್ನ ಕೌನ್ಸಿಲಿಂಗ್ ಮಾಡ್ತಕ್ಕಂಥದ್ದು, ಮತ್ತು ಕೆಲಸ ಮಾಡ್ತಾ ಇರೋ ಕಡೆ ಕೌನ್ಸಿಲಿಂಗ್ ಮಾಡ್ತಕ್ಕಂಥದ್ದು, ಸ್ಕೂಲ್ಗಳಲ್ಲಿ ಸಣ್ಣ ಪುಟ್ಟ ಕೌನ್ಸಿಲಿಂಗು, ಮತ್ತು ಕಾಲೇಜುಗಳಲ್ಲಿ ಕೌನ್ಸಿಲಿಂಗ್ ಮಾಡ್ತಕ್ಕಂಥದ್ದು ನಿರಂತರವಾಗಿ ಆಗಬೇಕು. ಇದಕ್ಕೊಂದು ಉಟ್ಕೋಬೇಕು ಸಂಸ್ಥೆಗಳೇ, ಇಲ್ಲಾಂದರೆ ತಡೆಗಟ್ಟೋಕ್ಕಾಗೋದಿಲ್ಲ. ನಾವು ನೀವು ಮಾತಾಡ್ತೀವಿ ಅಷ್ಟೇ. ಇದೇ ಥರ ಕೋಟೆಗೆ ಹೋಗ್ತಾರೆ, ತಳ್ತಾರೆ, ಇನ್ನೆಲ್ಲೋ ಹೋಗ್ತಾ ಇರ್ತಾರೆ, ಕೆರೆಯ ಮೇಲೆ ನೀರು ತಳ್ಬಿಡ್ತಾರೆ, ಇನ್ನೆಲ್ಲೋ ಹೋಗ್ತಾ ಇರ್ತಾರೆ, ರಸ್ತೆಯಲ್ಲಿ ಹೋಗ್ತಾ ಇರ್ಬೇಕಾದಾಗ ಗಾಡಿ ಕೆಳಗೆ ತಳ್ಬಿಡ್ತಾರೆ, ಯಾವುದೋ ಆಕ್ಸಿಡೆಂಟಾಗಿ ಹೊಟ್ಟೋಗ್ಬಿಡ್ತದೆ. ಹೀಗೆ ಹಲವಾರು ಕೊಲೆಗಳು ಬೇರೆ ಆಕ್ಸಿಡೆಂಟ್ಗಳ ರೂಪದಲ್ಲಿ ಬದಲಾವಣೆಗಳಾಗ್ಬಿಟ್ಟಿರ್ತಕ್ಕಂಥವು ಉಂಟು. ನಾವು ಹಲವಾರು ಕೇಸಸ್ಗಳನ್ನ ಪತ್ತೆ ಮಾಡುವಂಥ ಸಮಯದಲ್ಲಿ ಆಕ್ಸಿಡೆಂಟ್ಗಳು, ಮರ್ಡರ್ಗಳು ಅಂತ ಆಗಿದೆ. ನೀರಿಗೆ ತಳ್ಬಿಟ್ಟು ಅವ್ರನ್ನೆಲ್ಲನೂ ಅವರಾಗಿದ್ದವರೇ ಬಿದ್ದೋಗ್ಬಿಟ್ಟಿದ್ದಾರೆ ಅಂತ ಅನ್ನುವಂಥವೆಲ್ಲ ಮರ್ಡರ್ಗಳಾಗಿದ್ದಾವೆ. ಹೀಗೆ ತನಿಖೆಯ ಭಾಗಗಳಾಗಿ ನಾವು ಮಾಡ್ತೀವಿ. ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗ್ತೀವಿ ಅದನ್ನು ಬೇರೆ ವಿಚಾರ. ಬಟ್ ಸರ್ಕಾರದ ಪಾತ್ರ ಏನು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ. ಸರ್ಕಾರಗಳು ಭಾಳ ಬೇಗ ಇದನ್ನೆಲ್ಲನೂ ಎಚ್ಚೆತ್ಕೋಬೇಕು ಅಂತಂದರೆ ಕೌನ್ಸಿಲಿಂಗ್ಗಳು ಮಾಡ್ತಕ್ಕಂಥದ್ದು, ಶಾಲಾ ಕಾಲೇಜುಗಳಲ್ಲಿ ಪಠ್ಯಕ್ರಮವನ್ನು ನಿರ್ದಿಷ್ಟವಾಗಿ ಬದಲಾವಣೆ ಮಾಡಬೇಕು. 1-2 ಪೀರಿಯಡ್ಗಳ ಇದನ್ನೇ ಬೋಧನೆ ಮಾಡಬೇಕು ಅವ್ರಿಗೆ. ಅವ್ರು ಕೇಳಿಸ್ಕೋದೇ ಹೋಗ್ಲಿ, ಸಕ್ಸಸ್ ಆಗಲಿ, ಆಗದೆ ಹೋಗ್ಬಿಡ್ಲಿ. ಬಟ್ ನಾವೇನು ಪ್ರಯತ್ನ ಪಡ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಮೇಡಮ್ ಹೇಳಿದಾಗ ಮಾರಲ್ ಸೈನ್ಸಲ್ಲಿ ಪೀರಿಯಡ್ ಒಳಗಡೆ ಆಲ್ಜಿಬ್ರಾ ತಗೊಂಡು ಹಾಕೊಂಡು ಕೂತ್ಕೊಂಡು ಏನು ಕಲ್ಸೋಕ್ಕಾಗುತ್ತೆ? ಆ ಕಾರಣಕ್ಕೆ ಅದೆಲ್ಲ ಬದಲಾವಣೆ ಆಗಬೇಕು. ಸರ್ಕಾರ ಅದಕ್ಕೆ ಗಮನ ಹರಿಸ್ಬೇಕು. ಗಣೇಶ್ ಸರ್, ಕೊನೆಯದಾಗಿ ಯಾವುದೇ ಒಂದು ಯುವಕ ಆಗಿರ್ಬೋದು, ಯುವತಿ ಆಗಿರ್ಬೋದು, ಆಕೆಗೆ ಪ್ರೀತಿಯಲ್ಲಿ ಬೀಳೋಕ್ ಗೊತ್ತಿದೆ, ಆತನಿಗೆ ಪ್ರೀತಿಯಲ್ಲಿ ಬೀಳೋಕ್ ಗೊತ್ತಿದೆ, ಅಲ್ಲಿ ಸಮಸ್ಯೆ ಆದಾಗ ಯಾಕೆ ಹೊರಗೆ ಬರೋಕ್ ಆಗ್ತಾ ಇಲ್ಲ ಅಂತೇಳಿ ಚುಟುಕಾಗಿ ಹೇಳ್ತಾ ಹೋಗೋದಾದ್ರೆ ಸರ್? ಅದೇ ಸರ್ ಹೇಳ್ತಾರೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ. ಕೌನ್ಸಿಲಿಂಗು ದೊಡ್ಡವರಾದ್ಮೇಲೆ ಕೊಡ್ಸೋಕೆ ಸಾಧ್ಯ ಇಲ್ಲ. ಕೌನ್ಸಿಲಿಂಗ್ ಏನಿದ್ರು ಚಿಕ್ಕ ಮಕ್ಕಳಿಂದನೇ ಕೊಡ್ಸ್ಕೊಂಡ್ಬರ್ಬೇಕು. ಸಮಾಜದ ಪಾಠ ಕಲಿಸ್ಬೇಕು, ನಾವು ಹೇಗಿರ್ಬೇಕು, ನಾವು ಯಾವ ಥರ ಬೆಳಿಬೇಕು, ಯಾವ ಥರ ಸಂಸ್ಕಾರ ಬೆಳೆಸ್ಬೇಕು ಅನ್ನೋದನ್ನ ಚಿಕ್ಕ ಮಕ್ಕಳಿಂದನೇ ಕಲಿಸ್ಕೊಟ್ರೆ ಈ ಕೌನ್ಸಿಲಿಂಗ್ ಅನ್ನೋ ಈ ಹಂತದಲ್ಲಿ ಆಗಲ್ಲ. ಈ ಎಲ್ಲ ಮೀರಿದ ಮೇಲೆ ಆ ಜಾಗಕ್ಕೆ ಬಂದಿರೋದು ಅವರು. ಎಷ್ಟೋ ಜನ ನೋಡಿರ್ತೀವಿ ನಾವು, ಯಾರೋ ಒಬ್ಬನ ಪ್ರಿಯಕರ ಜೊತೆ ಸೇರ್ಕೊಂಡಿರ್ತಾರೆ, ಸ್ವಂತ ಮಗನ್ನ ನಾಲೆಗೆ ತಳ್ಳಿ ಸಾಯಿಸಿರೋದನ್ನ ನೋಡಿದೀವಿ. ಆ ಚಿಕ್ಕ ಮಗು ಪಾಪ ಏನು ಪ್ರಪಂಚಕ್ಕೆ ಗೊತ್ತಿಲ್ಲದ ಮಗನ ಸಾಯಿಸೋದು ನೋಡಿದೀವಿ. ಇದೆಲ್ಲ ಅವರ ಒಂದು ಮಾನಸಿಕ ಸ್ಥಿತಿ ಅಷ್ಟು ಕಲುಷಿತಗೊಂಡಿದೆ ಇವಾಗ. ಯಾರಿಗೂ ಮಾನಸಿಕವಾಗಿ ಅವರು ಅಷ್ಟು ಸುಭದ್ರರು ಅಲ್ಲ, ಭದ್ರತೆನೂ ಇಲ್ಲ, ಸಮಾಜದ ಮೇಲೆ ಮೊದಲು ಗೌರವನೇ ಇಲ್ಲ. ಇದೆಲ್ಲಕ್ಕೂ ನಾವು ಹೇಳಿದಾಗೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಏನಿದೆ ಆ 3 ಬಲಿಷ್ಠ ಆಗಬೇಕು. ಜೊತೆಗೆ ನಮ್ಮ ಮಾಧ್ಯಮ ರಂಗ ಕೂಡ ಬಹಳ ಬಲಿಷ್ಠವಾಗಿ ಇದಕ್ಕೆಲ್ಲ ಒಂದು ಕೌನ್ಸಿಲಿಂಗ್ ಮಾಡೋ ಥರದಲ್ಲಿ ಪ್ರೋಗ್ರಾಮ್ಗಳನ್ನ ಮಾಡಿದ್ರೆ ಬಹಳ ಉತ್ತಮ. ಸಮಾಜಕ್ಕೆ ಇವೆ 3 ಅಂಗಗಳಿಗಿನ್ನ ಈ ಮಾಧ್ಯಮ ಇದೆಯಲ್ಲ ಬಹಳ ಬೇಗ ಮುಟ್ಟುತ್ತೆ. ಇದ್ರ ಮುಖಾಂತರ ನೀವೇನಾದ್ರೂ ಒಳ್ಳೊಳ್ಳೆ ಕ್ರಮಗಳನ್ನ ತಗೊಂಡ್ರೆ ಆದಷ್ಟು ನಾವು ಈ ಕ್ರೈಮ್ಗಳನ್ನ ತಡೆಗಟ್ಟಬಹುದು. ಒಂದು ಪಾಯಿಂಟ್ ಮಿಸ್ ಆಯ್ತು ಅನ್ಸುತ್ತೆ ಸರ್. ಸಬ್ಸ್ಟೆನ್ಸ್ ಯೂಸ್ ಅಂತ ಹೇಳ್ತೀವಿ, ಮಾದಕ ದ್ರವ್ಯಗಳ ವ್ಯಸನ, ಅದು ಇದಕ್ಕೆ ತುಂಬಾ ಲಿಂಕ್ ಇರುತ್ತೆ ಸರ್. ಎಷ್ಟೋ ಸತಿ ಆ ಧೈರ್ಯ ಬರೋದೇನೇನೆ ಅವರು ಕುಡಿದಾಗ, ಇನ್ನೊಂದೇನೋ ಚುಚ್ಕೊಂಡಾಗ ಅದೆಲ್ಲ ಕೊಲೆಗಿಲೆ ಮಾಡಕ್ಕಾಗೋದು. ಸೊ ಅದೂನು ಇದ್ರದ್ದು ಒಂದು ತುಂಬಾ ಮುಖ್ಯವಾದ ಅಂಗ. ವೀಕ್ಷಕರೇ, ಗಮನಿಸಿದ್ರಿ, ಇಂಥ ಕೊಲೆಗಳಿಗೆ ಕಾರಣ ಏನು, ಸಮಾಜ ಹೇಗೆ ಬದಲಾವಣೆ ಆಗಬೇಕು, ಈ ಎಲ್ಲ ವಿಚಾರಗಳ ಕುರಿತು ಅತಿಥಿಗಳು ಮಾಹಿತಿಯನ್ನು ಕೊಟ್ಟರು. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಮನೋವೈದ್ಯರಾಗಿರುವ ಡಾಕ್ಟರ್ ಲಕ್ಷ್ಮಿ ಅವರು, ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂಥ SK ಉಮೇಶ್ ಅವರು, ಹಿರಿಯ ನಟರಾಗಿರುವಂಥ ಗಣೇಶ್ ಕೇಸರ್ಕರ್ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು ಸರ್, ಚರ್ಚೆಯಲ್ಲಿ ಭಾಗಿಯಾಗಿ ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ವೀಕ್ಷಕರೇ, ಒಂದು ಕಡೆಯಲ್ಲಿ ಇಲ್ಲಿ ಸಮಾಜದಲ್ಲಿ ಆಗ್ತಾ ಇರುವಂಥ ಬದಲಾವಣೆ, ಯುವ ಜನತೆ ಹೇಗೆ ದಾರಿ ತಪ್ತಾ ಇದ್ದಾರೆ, ಅದಕ್ಕೆ ಏನು ಪರಿಹಾರವನ್ನು ಕಂಡುಕೊಳ್ಬೇಕು, ಅವ್ರು ಯಾಕೆ ತಪ್ಪು ಮಾಡ್ತಾ ಇದ್ದಾರೆ, ಎಲ್ಲ ಪ್ರೀತಿ ಪ್ರೇಮ ಇದೇ ರೀತಿಯಲ್ಲಿ ಕೊಲೆ ಅಥವಾ ಸೂಸೈಡ್ನಲ್ಲಿ ಅಂತ್ಯ ಆದರೆ ಹೇಗೆ ಎನ್ನುವಂಥ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಹುಟ್ಟಿಕೊಳ್ಳುತ್ತೆ. ಇಲ್ಲಿ ಪೋಷಕರ ಜವಾಬ್ದಾರಿ ಇದೆ, ಸಾಮಾಜಿಕ ಜವಾಬ್ದಾರಿ ಇದೆ, ಯುವಕ ಯುವತಿಯರ ಜವಾಬ್ದಾರಿ ಇದೆ, ಹಾಗೆಯೇ ಸರ್ಕಾರದ ಜವಾಬ್ದಾರಿ ಕೂಡ ಇದರಲ್ಲಿ ಇದೆ ಅಂತ ಹೇಳ್ತಾ ಈ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ನೋಡ್ತಾ ಇರಿ ಪವರ್ TV, ಇದು ನಿಮ್ಮ ಶಕ್ತಿ.